ಈ ವಿಷಯನ ಪೊಲೀಸ್ ಅವರಿಗೆ ತಿಳಿಸಿದರೆ ರಾಜ್ಕುಮಾರ್ ಅವರನ್ನು ತುಂಡು ತುಂಡಾಗಿ ಕತ್ತರಿಸ್ತೀನಿ ಅಂತ ಹೇಳಿದ್ದ ವೀರಪ್ಪನವರ ಮಾತಿಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಏನು ಉತ್ತರ ಕೊಟ್ಟರು? ಈ ಸಮಸ್ಯೆಗಳಿಗೆಲ್ಲ ನನ್ನ ನಿವೃತ್ತಿಯೇ ಪರಿಹಾರ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಯಾಕೆ ಹೇಳಿದರು? ಆರಂಭದಲ್ಲಿ ಗೋಕಾಕ್ ಚಳವಳಿಯಲ್ಲಿ ಭಾಗವಹಿಸದಿದ್ದಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ನಂತರ ಯಾಕೆ ಈ ಚಳವಳಿಗೆ ಧುಮುಕಿದ್ರು? ಏನಯ್ಯ ನಿಮ್ಮ ಅಕ್ಕನವರಿಗೆ ಈ ರೀತಿ ಧೈರ್ಯ ಅಂತ ವೀರಪ್ಪನ್ ಯಾಕೆ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಹೋದರನ ಹತ್ರ ಹೇಳ್ದ? ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳೋಣ ಇವತ್ತಿನ ದಂತಕಥೆಯಲ್ಲಿ. ಅದು ವರದಪ್ಪನವರು ಬೆಂಗಳೂರಿಗೆ ವಾಪಸ್ಸಾದಂತಹ ಸಮಯ. ಈ ಒಂದು ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸುತ್ತಮುತ್ತಲಿದ್ದಂತಹ ಕೆಲವೊಬ್ಬರ ವರ್ತನೆಗಳು ಬದಲಾಗ್ತಾ ಹೋಗುತ್ತವೆ. ಮೊದಲಿದ್ದಂತಹ ಒಂದು ಕಂಟ್ರೋಲು ನಂತರ ಇರಲ್ಲ. ಈ ರೀತಿ ಒಂದು ಬದಲಾದ ವರ್ತನೆಗಳು ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒಂಥರ ಒಂದು ಬೇಜಾರು ಮೂಡಿಸುತ್ತೆ. ಈ ಎಲ್ಲ ಘಟನೆಗಳಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ಮಟ್ಟಿಗೆ ಒಂದು ಬೇಸತ್ತು ಹೋಗಿರ್ತಾರೆ ಅಂದರೆ, ಈ ಎಲ್ಲ ಸಮಸ್ಯೆಗಳಿಗೆ ನಾನು ನಿವೃತ್ತಿಯಾಗೋದೇ ಪರಿಹಾರ ಅಂತ ಹೇಳಿರ್ತಾರೆ. ಹೀಗಿರುವಾಗ ಪಾರ್ವತಮ್ಮ ರಾಜ್ಕುಮಾರ್ ಅವರು ನಿಮ್ಮ ದಿನನಿತ್ಯದ ಒಂದು ಚಟುವಟಿಕೆಗಳನ್ನು ನಾನು ನೋಡ್ಕೊಳ್ತೇನೆ, ಇನ್ನು ಮುಂದೆ ಯಾವುದೇ ಸಮಸ್ಯೆ ಆಗಲ್ಲ ಅಂತ ಹೇಳ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇದು ಪಾರ್ವತಮ್ಮನವ್ರ ಹತ್ರ ಸಾಧ್ಯ ಇದೆಯಾ? ತುಂಬ ಕಷ್ಟ ಆಗ್ಬೋದು ಅಂತ ಅನಿಸುತ್ತೆ. ಸರಿ, ಹಾಗಾದರೆ 3 ವರ್ಷಗಳ ತನಕ ಕಾಯೋಣ, ಆಗಲೂ ಯಾವುದೇ ರೀತಿ ಒಂದು ಬದಲಾವಣೆ ಆಗ್ತಿದ್ರೆ ಎಲ್ಲ ಬಿಟ್ಬಿಟ್ಟು ಹೊರಟೋಗೋಣ ಅಂತ ಹೇಳ್ತಾರೆ. ಅದಾದ ನಂತರ ಪಾರ್ವತಮ್ಮನವರು ಡಾಕ್ಟರ್ ರಾಜ್ಕುಮಾರ್ ಅವರೊಂದು ಕಾಲ್ ಶೀಟ್ ಕೊಡೋ ಪ್ರಕ್ರಿಯೆಯಲ್ಲಿ ಬದಲಾವಣೆಯನ್ನು ತರ್ತಾರೆ. ಮೊದಲು ಡಾಕ್ಟರ್ ರಾಜ್ಕುಮಾರ್ ಅವರು ಸಾಲಾಗಿ 4 ಸಿನಿಮಾಗಳಿಗೆ ಕಾಲ್ ಶೀಟ್ ಕೊಡ್ತಿದ್ರಂತೆ. 10 ದಿವಸ ಒಂದೊಂದು ಸಿನಿಮಾಗೆ ಶೂಟಿಂಗ್ ಇರ್ತಿತ್ತಂತೆ. ಇದನ್ನು ಬದಲಾಯಿಸಿ ಪಾರ್ವತಮ್ಮನವರು ಒಂದು ಟೈಮಲ್ಲಿ 2 ಸಿನಿಮಾಗಳಿಗೆ ಕಾಲ್ ಶೀಟ್ ಕೊಡೋ ಒಂದು ಪ್ರಕ್ರಿಯೆಯನ್ನು ತರ್ತಾರೆ. 15 ದಿವಸ ಒಂದು ಸಿನಿಮಾ ಶೂಟಿಂಗು, ನಂತರ 15 ದಿವಸ ಇನ್ನೊಂದು ಸಿನಿಮಾ ಶೂಟಿಂಗು, ಒಟ್ಟಿನಲ್ಲಿ ತಿಂಗಳಲ್ಲಿ 2 ಸಿನಿಮಾ ಶೂಟಿಂಗು. ಈ ರೀತಿ ಒಂದು ಬದಲಾವಣೆ ಮಾಡಿದ ನಂತರ ಎಲ್ಲ ಒಂದು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಇಂಥ ಒಂದು ಸಮಯದಲ್ಲಿ ಇಂಡಸ್ಟ್ರಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಿಗೆ ಲಾಭ ಬರೋದು ಕಡಿಮೆ, ದುಡ್ಡು ಮಾಡೋಕ್ಕೆ ಕಷ್ಟ ಅಂತ ಒಂದು ಕೂಗು ಬರುತ್ತೆ. ಇದನ್ನು ಗಮನಿಸಿದ ಪಾರ್ವತಮ್ಮ ರಾಜ್ಕುಮಾರ್ ಅವರು ತ್ರಿಮೂರ್ತಿ ಅನ್ನೋ ಸಿನಿಮಾನ ಅವರೇ ಪ್ರೊಡ್ಯೂಸ್ ಮಾಡ್ತಾರೆ. ಆ ಸಿನಿಮಾ ಮಾಡಿ ಹೇಗೆ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಿಂದ ದುಡ್ಡನ್ನು ಮಾಡ್ಬೋದು ಅಂತ ಇಡೀ ಇಂಡಸ್ಟ್ರಿಗೆ ತೋರಿಸ್ತಾರೆ. ಹೀಗೆ ಇವರೇ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳನ್ನು ನಿರ್ಮಾಣ ಮಾಡ್ತಾ ಹೋದ್ಮೇಲೆ ಹಂಚಿಕೆದಾರರು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಿಗೆ ಕಮಿಷನ್ ಸಿಗೋದು ಕಡಿಮೆ, ಅದು ಇದು ಅಂತ ಒಂದು ಕೊಂಕು ಮಾತನಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಾರಣದಿಂದ ಅನಿವಾರ್ಯವಾಗಿ ಹಂಚಿಕೆದಾರರ ಒಂದು ಕೆಲಸವನ್ನು ಕೂಡ ಪಾರ್ವತಮ್ಮ ರಾಜ್ಕುಮಾರ್ ಅವರೇ ವಹಿಸ್ಕೊಳ್ತಾರೆ. ಈ ರೀತಿ ಇಂಡಸ್ಟ್ರಿಯವರೇ ಪಾರ್ವತಮ್ಮ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳ ಒಂದು ಹಂಚಿಕೆ ನಿರ್ಮಾಣ ಮಾಡೋದಕ್ಕೆ ಕಾರಣರಾಗಿರ್ತಾರೆ. ಈ ರೀತಿ ಅವರೇ ಕಾರಣರಾಗ್ಬಿಟ್ಟು ನಂತರ ಮುಂದಿನ ದಿನಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳನ್ನು ಅವರ ಫ್ಯಾಮಿಲಿಯವರೇ ಕಂಟ್ರೋಲ್ ಮಾಡ್ತಾರೆ, ನಮಗೇನು ಸಿಗೋದಿಲ್ಲ ಅಂತ ಮತ್ತೊಮ್ಮೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಗೋಕಾಕ್ ಚಳುವಳಿಯ ಸಂದರ್ಭದಲ್ಲಿ ಆರಂಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈ ಒಂದು ಚಳುವಳಿ ಬಗ್ಗೆ ಯಾವುದೇ ರೀತಿಯ ಒಂದು ನಿಖರವಾದ ಮಾಹಿತಿ ಇರಲ್ಲ, ಅದರ ಒಂದು ವಾಸ್ತವತೆಯ ಬಗ್ಗೆ ಅರಿವೇ ಇರಲ್ಲ. ನಂತರ ಬಹಳಷ್ಟು ಅಭಿಮಾನಿಗಳು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪತ್ರ ಬರೆಯೋಕ್ಕೆ ಆರಂಭ ಮಾಡ್ತಾರೆ. ನೀವು ಯಾಕೆ ಈ ಚಳುವಳಿಯಲ್ಲಿ ಭಾಗವಹಿಸ್ತಾ ಇಲ್ಲ, ನಮಗೆ ತುಂಬ ಬೇಜಾರಾಗ್ತಿದೆ, ನೀವು ಈ ರೀತಿ ಮಾಡ್ತಿರೋ ತಪ್ಪು ಅಂತೆಲ್ಲ ಪತ್ರಗಳು ಬರೋಕ್ಕೆ ಆರಂಭ ಆಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಈ ಚಳುವಳಿಗೆ ಬಂದರೆ ತಾನು ರಾಜಕೀಯಕ್ಕೆ ಬಂದಂಗೆ ಆಗುತ್ತೆ ಅಂತ ಭಾಗವಹಿಸ್ತಾ ಇರಲ್ಲ, ಇದು ಅವರ ಮೂಲ ಕಾರಣ ಆಗಿರುತ್ತೆ. ನಂತರ ವರದಪ್ಪನವರು ಈ ಚಳುವಳಿಗೂ ರಾಜಕೀಯಕ್ಕೂ ಯಾವುದೇ ರೀತಿಯ ಒಂದು ಸಂಬಂಧ ಇಲ್ಲ, ನೀವು ಧೈರ್ಯವಾಗಿ ಈ ಚಳುವಳಿಯಲ್ಲಿ ಭಾಗವಹಿಸ್ಬೋದು ಅಂತ ಗ್ಯಾರಂಟಿ ಕೊಟ್ಟ ಮೇಲೆ ಒಂದೇ ಗಂಟೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಸಿನಿಮಾ ಒಂದು ಕಾರ್ಯಗಳನ್ನು ಮೊಟಕುಗೊಳಿಸಿ ಈ ಚಳುವಳಿಗೆ ಧುಮುಕ್ತಾರೆ. ನಂತರ ಏನಾಯಿತು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಇನ್ನು ವೀರಪ್ಪನ್ ಯಾವಾಗ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕಿಡ್ನ್ಯಾಪ್ ಮಾಡ್ತಾನೋ ಆಗ ಡಾಕ್ಟರ್ ರಾಜ್ಕುಮಾರ್ ಅವರು ಪಾರ್ವತಮ್ಮ ಅವ್ರ ಹತ್ರ ನಾನು ಈಗ ಹೋಗ್ತೇನೆ, ನಂತರ ವಾಪಸ್ಸು ಕ್ಷೇಮವಾಗಿ ಬರ್ತೇನೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ, ಅಭಿಮಾನಿಗಳಿಗೂ ಇದನ್ನೇ ಹೇಳು, ಜಾಸ್ತಿ ಏನು ಹೇಳೋಕ್ಕೆ ಹೋಗಬೇಡ, ನನ್ನ ವಿಷಯದಲ್ಲಿ ಅಭಿಮಾನಿಗಳು ಯಾವುದೇ ರೀತಿ ಗಲಾಟೆ ಮಾಡಬಾರ್ದು, ನಮಗೇನು ತೊಂದರೆ ಆಗಲ್ಲ, ಆದರೆ ಈ ವಿಷಯದಿಂದ ನನ್ನ ಅಭಿಮಾನಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳ್ತಾರೆ. ಹೀಗಿರುವಾಗ ವೀರಪ್ಪನ್ನು ಒಂದು ಕ್ಯಾಸೆಟನ್ನು ಪಾರ್ವತಮ್ಮ ರಾಜ್ಕುಮಾರ್ ಅವರು ಕೊಟ್ಟು ಈ ವಿಷಯ ಏನಾದರೂ ಪೊಲೀಸ್ ಅವರಿಗೆ ತಿಳಿಸಿದರೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ತುಂಡು ತುಂಡಾಗಿ ಕತ್ತರಿಸ್ಬಿಡ್ತೇನೆ ಅಂತ ಹೆದರಿಸ್ತಾನೆ. ಆಗ ಪಾರ್ವತಮ್ಮ ರಾಜ್ಕುಮಾರ್ ಅವರು ಏಯ್ ನಿನ್ನ ಟೈಮ್ ಚೆನ್ನಾಗಿದೆ, ಅದಕ್ಕಾಗಿ ಈಗ ಅವ್ರನ್ನ ಕರ್ಕೊಂಡು ಹೋಗ್ತಿದೀಯಾ, ನೀನು ಹಿಂಗೆ ಕರ್ಕೊಂಡು ಹೋಗ್ತಿದೀಯಾ, ನಾನು ಹಿಂಗೆ ಕರ್ಕೊಂಡು ಬರ್ತೀನಿ ಅಂತ ಧೈರ್ಯವಾಗಿ ಉತ್ತರ ಹೇಳ್ತಾರೆ. ಈ ಮಾತುಗಳನ್ನು ಕೇಳಿ ವೀರಪ್ಪನಿಗೆ ತುಂಬ ಆಶ್ಚರ್ಯ ಆಗಿರುತ್ತೆ.
ಇದಾದ ನಂತರ ಏನು ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಹೋದರ ಕೂಡ ಇವ್ರ ಜೊತೆ ಹೋಗಿರ್ತಾನಲ್ಲ, ಅವನ ಹತ್ರ ನಿಮ್ಮ ಅಕ್ಕನಿಗೆ ಅದೆಷ್ಟು ಧೈರ್ಯ ಆ ರೀತಿ ಮಾತಾಡ್ತಾರೆ ಅಂತ ಕೇಳಿರ್ತಾನಂತೆ. ಆಗ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರ ಹತ್ರ ಜಾಸ್ತಿ ಮಾತಾಡಬೇಡ ಅಂತ ಹೇಳಿದ್ದಕ್ಕೆ ಸುಮ್ಮನಿದ್ದಾರೆ, ಇಲ್ಲಾಂದರೆ ಬೇರೆ ರೀತಿಯ ಉತ್ತರ ಕೊಡ್ತಿದ್ರು ಅಂತ ಹೇಳಿದಂತೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ಈ ರೀತಿಯ ಇನ್ನಷ್ಟು ಕುತೂಹಲಭರಿತವಾದ ವಿಷಯಗಳನ್ನು ತಿಳ್ಕೋಬೇಕು ಅಂದರೆ ನಮ್ಮ ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.